Hello my dear students, welcome to our Easy Class YouTube channel. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ವಿ, ಸೆಕೆಂಡ್ ಇಯರ್ ಕ್ಲಾಸಸ್ಗೆ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಚಾಪ್ಟರ್ನಲ್ಲಿರುವಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವು, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಆಗಿರ್ಬೋದು, ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಆಗಿರ್ಬೋದು, ಲಾಸ್ ಆಫ್ ಮೋಷನ್, ಹಾಗೆ ಗ್ರಾವಿಟೇಷನ್. ಸೊ ಇನ್ನೂ ಚಾಪ್ಟರ್ಸ್ ಇದೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ ಇದೆ ಚಾಪ್ಟರ್. ಸೊ ಅವೆಲ್ಲ ಮಿಡ್ ಟರ್ಮ್ ಇದಲ್ಲ. ಸೊ ಈ 5 ಚಾಪ್ಟರಿಂದ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ಲ ಅವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ಇದನ್ನು ಡೆರಿವೇಷನ್ಸ್ ಅದು ನಿಮ್ಮ ಕಾಲೇಜ್ನಲ್ಲಿ ಆಗಿರ್ಬೋದು, ಯಾವುದಾದ್ರೂ ನೋಟ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ನಿಂದ ನೀವು ರೆಫರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ ಈಗ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಕ್ವಶನ್ಸ್ ಅವರಿಗೆ ರಿಪೀಟ್ ಆಗಿರೋಂಥ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಇರುವಂಥ ರಿಲೇಟೆಡ್ ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ. ಸೊ ಇವನಂದ್ರೆ ಈ ವಿಡಿಯೋನ ನೀವು ಕರೆಕ್ಟಾಗಿ ನೋಡ್ಕೊಂಡು ಈ ಒಂದು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುವಂಥ ಚಾನ್ಸ್ ಇದೆ. ಓಕೆ, ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ಗೆ ಯಾವ ಚಾಪ್ಟರ್ ತೊಗೊಂಡಿದ್ದೀನಪ್ಪ ಅಂತಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಯಾವುದಪ್ಪ ಅಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಸೊ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ನಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಬರುತ್ತಲ್ಲ. ಸೊ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಕೇಳ್ಬೋದು ನಿಮ್ಗೆ. ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ಇನ್ನೊಂದು ಚೆಕ್ ದ ಕನ್ಸಿಸ್ಟೆನ್ಸಿ ಆಫ್ ಇಕ್ವೇಷನ್ ಬೈ ಯೂಸಿಂಗ್ ಅ ಡೈಮೆನ್ಷನಲ್ ಅನಾಲಿಸಿಸ್. ಸೊ ನಂಬರ್ ಆಫ್ ಇಕ್ವೇಷನ್ಸ್ ಇರ್ತಾವ, ಅವ್ನು ನಾವು ಆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಬೋದು ಬೈ ಯೂಸಿಂಗ್ ಯಾವ ಮೆಥಡಪ್ಪ ಅಂತಂದರೆ ಡೈಮೆನ್ಷನಲ್ ಅನಾಲಿಸಿಸ್ ಆಗಿರ್ಬೋದು. ಸೊ ಅದರಲ್ಲಿ x = x0 + v0 t + ½ a² ತೊಗೊಂಡಿದ್ದೀನಿ. ಸೊ x ಅಂದರೆ ಡಿಸ್ಟೆನ್ಸ್ ಆಗುತ್ತೆ, ಇದನ್ನು ನೀವು ಡೈಮೆನ್ಷನಲ್ ಫಾರ್ಮುಲಾದಲ್ಲಿ L ಅಂತ ಬರಿಬೋದು. ಓಕೆ, ಸೊ ಇನ್ನೊಂದು ಬಿ ಅಂತ ಯಾವ ಕ್ವಶನ್ ತೊಗೊಂಡಿದ್ದೀನಿ, v = v0 + at ಆಗಿರ್ಬೋದು, v² = v02 + 2ax ಆಗಿರ್ಬೋದು, ಇವನಾದರೂ ಕೊಡ್ಬೋದು, ಅಥವಾ ½ me² = mgh. ಈ ರೀತಿಯಾದಂಥ ಕ್ವಶನ್ಗಳು ಬರುವಂಥ ಚಾನ್ಸ್ ಇದೆ. ಚೆಕ್ ದ ಕರೆಕ್ಟ್ನೆಸ್ ಆರ್ ಚೆಕ್ ದ ಕನ್ಸಿಸ್ಟೆನ್ಸಿ ಆಫ್ ಇಕ್ವೇಷನ್ ಅಂತ ಕೊಟ್ಟರೆ ಇವು ಬರ್ತಾವ. ಓಕೆ, ಸೊ ಕ್ವಶನ್ ನಂಬರ್ 3ನಲ್ಲಿ ಸೊ ಡೆಡ್ಯೂಸ್ ದ ರಿಲೇಷನ್ ಅಮಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಅಲ್ಲಿ ಪೆಂಡುಲಮ್ದೊಂದು ಡೆರಿವೇಷನ್ ಇದೆ, ಅಂದರೆ ಪೆಂಡುಲಮ್ ರಿಲೇಟೆಡ್ ಇರುವಂತಹ ಒಂದು ಇಕ್ವೇಷನ್ ಆಗಿರ್ಬೋದು, ರಿಲೇಷನ್ನ ನೀವು ಡಿರೈವ್ ಮಾಡುವಂಥ ಇದೆ. ಅದನ್ನು ಡೈರೆಕ್ಟ್ ಇಲ್ಲಿ ಬರೆದಿದ್ದೀನಿ, t = k√L/g ಅಂತ ಬರುತ್ತಲ್ಲ. ಸೊ ಅದನ್ನು ನಿಮ್ಗೆ 3 ಮಾರ್ಕ್ಸ್ ಆಗಿರ್ಬೋದು. ಸೊ ಮೋಸ್ಟ್ ಪ್ರಾಬಬ್ಲಿ ಅದು 5 ಮಾರ್ಕ್ಸ್ಗೂ ಬರುವಂಥ ಕ್ವಶನ್ ಇದೆ. ಓಕೆ, ಸೊ ಪೆಂಡುಲಮ್ ರಿಲೇಟೆಡ್ ಇರುವಂಥ ಇಕ್ವೇಷನ್ ಮಾಡೋದು. ಓಕೆ, ನೆಕ್ಸ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಕ್ವಶನ್ಸ್ ಬರ್ತಾವ. 1 ಮಾರ್ಕ್ ಆಗಿರ್ಬೋದು, ರೂಲ್ಸ್ ಮೇಲೆ ಕ್ವಶನ್ಸ್ ಬರ್ಬೋದು 2 ಮಾರ್ಕ್ಸ್ನಲ್ಲಿ. ಸೊ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುವಂಥ ಚಾನ್ಸ್ ಇದೆ. ಅದನ್ನೊಂದು ಸಲ ನೀವು ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ಆನ್ CGS ಯೂನಿಟ್, FPS ಯೂನಿಟ್, MKS, SI ಸಿಸ್ಟಮ್, ಈ ಟೈಪ್ ಆಫ್ ಕ್ವಶನ್ಸು ನಿಮಗೆ ಬರುವಂಥ ಚಾನ್ಸ್ ಇದೆ. ಆ 7 ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ ಕ್ವಾಂಟಿಟೀಸ್ ಬರೆಯುವಂಥ ಕ್ವಶನ್ಸು ಬರ್ಬೋದು. ಆಮೇಲೆ ದ SI ಯೂನಿಟ್ ಆಫ್ ಪ್ಲೇನ್ ಆ್ಯಂಗಲ್ ಆಗಿರ್ಬೋದು, ಆಮೇಲೆ SI ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್ ಆಗಿರ್ಬೋದು. ಸೊ ಇವು ಏನಪ್ಪ ಅಂತಂದರೆ ನಿಮಗೆ ಬರುವಂಥ ರಿಪೀಟೆಡ್ ಆಗಿರುವಂಥ 2 ಪ್ರಶ್ನೆಗಳು ಯಾವ್ಯಾವ, SI ಯೂನಿಟ್ ಆಫ್ ಪ್ಲೇನ್ ಆ್ಯಂಗಲ್ ಆಗಿರ್ಬೋದು, SI ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್ ಆಗಿರ್ಬೋದು. ಸಾಲಿಡ್ ಆ್ಯಂಗಲ್ ಯಾವ್ದು ಬರುತ್ತೆ, ಸ್ಟಿರಾಯ್ಡಿಯನ್ ಅಂತ ಬರುತ್ತೆ. ಓಕೆ, ಯಾವ್ದು ಬರುತ್ತೆ, ಸ್ಟಿರಾಯ್ಡಿಯನ್. ಸೊ SI ಯೂನಿಟ್ ಆಫ್ ಪ್ಲೇನ್ ಆ್ಯಂಗಲ್ ಯಾವ್ದು ಬರುತ್ತೆ, ಡಿಗ್ರಿ ಅಂತ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿರುವಂಥ ಕ್ವಶನ್ಸು ಬರುವಂಥ ಚಾನ್ಸ್ ಇದೆ. ಸೊ ಎವ್ರಿ ಇಯರ್ ಬರುವಂಥ ಕ್ವಶನ್ಸು. ಸೊ ಆಲ್ಮೋಸ್ಟ್ ಅಲ್ಲಿ ಇವೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನೀವು ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ಬೋದು. ಓಕೆ, 2 ಮಾರ್ಕ್ಸ್ ಆಗಿರ್ಬೋದು, 3 ಆಗಿರ್ಬೋದು, 5 ಮಾರ್ಕ್ಸ್ಗೆ ಆಗಿರ್ಬೋದು. ನೆಕ್ಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನೋಡೋಣ. ಈ ಮೋಷನ್ ಇನ್ ಸ್ಟ್ರೇಟ್ ಲೈನಲ್ಲಿ ಗ್ರಾಫ್ಸ್ಗಳು ಬರ್ತಾವಲ್ಲ, ಆ ಗ್ರಾಫ್ಸ್ನಿಂದ ಕ್ವಶನ್ಸ್ ಬರ್ಬೋದು. ಸೊ ಆ ಕ್ವಶನ್ಸ್ ಏನಂತಂದರೆ ಡ್ರಾ ದ ಗ್ರಾಫ್ ಇನ್ ಪೊಸಿಷನ್ ಟೈಮ್ ಫಾರ್ ಪಾಸಿಟಿವ್ ಎಕ್ಸಲ್ರೇಷನ್. ಈಗ ನೀವು ಯಾವ ಗ್ರಾಫ್ ಡ್ರಾ ಮಾಡಬೇಕಂದ್ರೆ ಪೊಸಿಷನ್ ಟೈಮ್ ಗ್ರಾಫ್ನ ಎಕ್ಸ್ಪ್ಲೇನ್ ಮಾಡುತ್ತಂದರೆ ಈ ಗ್ರಾಫ್ t ಹಾಕಿ ಅದರಲ್ಲಿ ಪಾಸಿಟಿವ್ ಎಕ್ಸಲ್ರೇಷನ್ಗೂ, ನೆಗೆಟಿವ್ ಎಕ್ಸಲ್ರೇಷನ್ಗೂ, 0 ಎಕ್ಸಲ್ರೇಷನ್ಗೂ ಗ್ರಾಫ್ನ ಡ್ರಾ ಮಾಡಬೇಕು. NCERT ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಓಕೆ, ವೆಲಾಸಿಟಿ ಟೈಮ್ ಗ್ರಾಫ್ನ ಕೇಳ್ಬೋದು. ಸೊ ಮೋಷನ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ವಿತ್ ಅ ಪಾಸಿಟಿವ್ ಎಕ್ಸಲ್ರೇಷನ್ ಅಂತ ಕೊಟ್ಟರೆ, ಮೋಷನ್ ಇನ್ ಪಾಸಿಟಿವ್ ಡೈರೆಕ್ಷನ್ ವಿತ್ ಅ ನೆಗೆಟಿವ್ ಎಕ್ಸಲ್ರೇಷನ್ ಅಂತ ಕೊಡ್ಬೋದು, ನೆಗೆಟಿವ್ ಡೈರೆಕ್ಷನ್ ಆ್ಯಂಡ್ ನೆಗೆಟಿವ್ ಎಕ್ಸಲ್ರೇಷನ್ ಅಂತ ಕೊಡ್ಬೋದು, ನೆಗೆಟಿವ್ ಎಕ್ಸಲ್ರೇಷನ್ ದ್ಯಾಟ್ ಚೇಂಜಸ್ ಡೈರೆಕ್ಷನ್. ಈ ಟೈಪ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಇದೆ ಕ್ವಶನ್. ಸೊ ಇವು ನಿಮ್ಗೆ VT ಗ್ರಾಫ್ನಲ್ಲಿ ಮಾಡುವಂಥ ಪ್ರಶ್ನೆಗಳಿವೆ. ಓಕೆ, ಸೊ ನಿಮಗೇನಾದರೂ ಈ ಗ್ರಾಫ್ಸ್ ಮೇಲಾದರೂ ಎಕ್ಸ್ಪ್ಲನೇಷನ್ ಆಗಿರ್ಬೋದು ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಯಾವತ್ತಂದರೆ v = v0 + at, v² = v02 + 2ax ಆಗಿರ್ಬೋದು, x = v0t + ½ at². ಇವು 5 ಮಾರ್ಕ್ಸ್ನಲ್ಲಿ ಪ್ರೂವ್ ಅಥವಾ ಡೆರಿವೇಷನ್ಸ್ ಅಂತ ಹೇಳ್ತೀವಲ್ಲ. ಸೊ ಇದು ಡಿರೈವ್ ದ ಇಕ್ವೇಷನ್ ಆಫ್ v = v0 + at. ಈ ರೀತಿಯಾದಂಥ 5 ಮಾರ್ಕ್ಸ್ ಬರುವಂಥ ಕ್ವಶನ್ಸ್. ಇವು ಮೇನ್ ಇಂಪಾರ್ಟೆಂಟ್. ಇವು ನೀವು ಸಿಲೆಬಸ್ನಲ್ಲಿದೆ, ಇವನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಆಲ್ ಡೈಮೆನ್ಷನಲ್ ಫಾರ್ಮುಲಾಸ್ ಆ್ಯಂಡ್ ಎಸ್ ಐ ಯೂನಿಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಓಕೆ, ಆಲ್ ಡೈಮೆನ್ಷನ್ ಫಾರ್ಮುಲಾ ಅಂತಂದರೆ ಸ್ಪೀಡ್, ವೆಲಾಸಿಟಿ, ಎಕ್ಸಲ್ರೇಷನ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಏರಿಯಾ, ಈ ಟೈಪ್ ಆಫ್ ಏನು ಫಿಸಿಕಲ್ ಕ್ವಾಂಟಿಟಿ ಇದಾವಲ್ಲ ಡಿರೈವ್ಡ್ ಕ್ವಾಂಟಿಟೀಸು ಅವು ಅಷ್ಟಕ್ಕೂ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾಸ್ ಕೇಳ್ಬೋದು ಅಥವಾ ಎಸ್ ಐ ಯೂನಿಟ್ನಿಂದ ಕ್ವಶನ್ ಬರ್ಬೋದು ಅಂತ ಮೆನ್ಷನ್ ಮಾಡಿದ್ವಿ ಇಷ್ಟೇ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಿಮಗೆ ಈ ಚಾಪ್ಟರ್ನಿಂದ ಇಲ್ಲಪ್ಪ ಅಂತಂದ್ರು 18 to 17 ಮಾರ್ಕ್ ಬರುತ್ತೆ. ಯಾವುದು? ಮೋಷನ್ ಇನ್ ಪ್ಲೇನ್ನಿಂದ. ಸೊ ಏನು ಕೇಳ್ಬೋದು? ಬೇಸಿಕ್ ಕ್ವಶನ್ದಿಂದ ಸ್ಟಾರ್ಟ್ ಮಾಡೋಣ. ಸ್ಕೇಲಾರ, ವೆಕ್ಟರ್ಸ್ ಡೆಫಿನೇಷನ್ಸ್ ಟೈಪ್ ಕ್ವಶನ್ಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಟೈಪ್ ಕ್ವಶನ್ಸ್ ಆಗಿರ್ಬೋದು, ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಆಗಿರ್ಬೋದು, ಡೆಫಿನೇಷನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಯಾವ್ದು ಬೇಕಾದ್ರೆ ನೆಲ್ ವೆಕ್ಟರ್, ಕೋಪ್ಲೇನರ್ ವೆಕ್ಟರ್, ಕೋಲಿನಿಯರ್ ವೆಕ್ಟರ್ಸ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಏನು ವೆಕ್ಟರ್ಸ್ ಇದೆಲ್ಲ ಅವ್ರ ಯಾವ್ದಾದ್ರು ಡೆಫಿನೇಷನ್ ಅಥವಾ ಅದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ಸು ಬರ್ಬೋದು. ಅವನೊಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ಸ್ ಅಂತ ಕ್ವಶನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಲಾ ಆಫ್ ಟ್ರಯಾಂಗಲ್ ಆಗಿರ್ಬೋದು, ಎಡಿಷನ್ ವೆಕ್ಟರ್ನಲ್ಲಿ ಬರುತ್ತೆ. ಲಾ ಆಫ್ ಪ್ಯಾರಲೋಗ್ರಾಮ್ ಇವೆರಡು ಮಾತ್ರ ಮಿಸ್ ಮಾಡಲ್ದೇ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿಂದ ಫಿಕ್ಸ್ ಕ್ವಶನ್ಗಳು ಭಾಳನೇ ಬರ್ತವೆ ಈ ಚಾಪ್ಟರ್ನಲ್ಲಿ. ಆಲ್ಮೋಸ್ಟ್ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಈ ಚಾಪ್ಟರಿಂದನೇ ಪ್ರಶ್ನೆಗಳು ಬಂದಿರ್ತವೆ. ಓಕೆ, ಮತ್ತೊಂದು ಪ್ರಶ್ನೆ ಏನು ಕೇಳ್ಬೋದು? ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಇದು ಮೋಷನ್ ಸ್ಟ್ರೇಟ್ ಲೈನ್ದಿಂದನೇ ಬರುವಂಥ ಕ್ವಶನ್ಸ್ ಇವೆಲ್ಲ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಎಕ್ಸಲ್ರೇಷನ್ ಕೇಳ್ಬೋದು. ಸೊ ಈ ರೀತಿ ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಎಕ್ಸಲ್ರೇಷನ್, ನಾನ್ ಯೂನಿಫಾರ್ಮ್ ಎಕ್ಸಲ್ರೇಷನ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಬರ್ತಾವೆ ಅಂತಂದರೆ ಕ್ವಶನ್ ಬರೋ ಚಾನ್ಸ್ ಇದೆ. ನೆಕ್ಸ್ಟ್ 7th ಏನಿದೆ? ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ನಿಮಗೆ ಒಂದು ಡೆರಿವೇಷನ್ ಇದೆ. ಸೊ ಲಾ ಆಫ್ ಪ್ಯಾರಲೋಗ್ರಾಮ್ ಅಪ್ಲೈ ಮಾಡಿ. ಸೊ ವೆಕ್ಟರ್ ಪಿ ಆಗಿರ್ಬೋದು, ಇದು ವೆಕ್ಟರ್ ಕ್ಯೂ ಅಂತ ತೊಗೊಳ್ತೀರಿ. ಸೊ ಇದು ರಿಸಲ್ಟೆಂಟ್ ವೆಕ್ಟರ್ ಆರ್ ಅಂತ ಬರುತ್ತಲ್ಲ. ಸೊ ಇದು 5 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಶ್ನೆ. ಸೊ ಕರೆಕ್ಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮೋಸ್ಟ್ ಪ್ರಾಬಬಲಿ ಬೀಳುವಂಥ ಕ್ವಶನ್ 5 ಮಾರ್ಕ್ಸಿಗೆ, ವೆಕ್ಟರ್ಸ್ ಆಫ್ ಎ ಆ್ಯಂಡ್ ಬಿ. ಪ್ರೂವ್ ದ್ಯಾಟ್ ದ ಪಾತ್ ಆಫ್ ಪ್ರೊಜೆಕ್ಟೈಲ್ ಫಾಲೋಸ್ ಪ್ಯಾರಾಬಲಾ. ಸೊ ಪ್ರೊಜೆಕ್ಟೈಲ್ ಏನು ಡೆರಿವೇಷನ್ ಇದೆಲ್ಲ, ಸೊ ಅದರಲ್ಲಿ ಇರುವಂಥ ಒಂದು ಪ್ಯಾರಾಬಲಾ ಪ್ರೂಫ್ ಮಾಡುವಂಥ ಇಕ್ವೇಷನ್ ಡಿರೈವ್ ಮಾಡುವಂಥ ಡೆರಿವೇಷನ್ ಇದೆ. ಇದು 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಇದರಲ್ಲಿ. ನಾನು ಮೊದಲೇ ಹೇಳಿದ ಹಾಗೆ ಈ ಚಾಪ್ಟರಿಂದ ನಿಮಗೆ 18 to 17 ಮಾರ್ಕ್ಸ್ ಮಟ್ಟ ಬರೋಂಥ ಚಾನ್ಸ್ ಇದೆ. ಮತ್ತೇನು ಕ್ವಶನ್ ಇದೆ? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅಂತ, HM ಈಕ್ವಲ್ಸ್ ಅಂತ ಏನು ಡೆರಿವೇಷನ್ ಬರುತ್ತಲ್ಲ ಅದನ್ನು ಬಿಡಿಸಬೇಕು. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಕ್ವಶನ್ ಇದೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲ್ರೇಷನ್. ಈ ಟೈಪ್ ಆಫ್ ಕ್ವಶನ್ಸ್ಗಳು ನಿಮಗೆ ಬರುವಂಥ ಚಾನ್ಸ್ ಇದೆ. ಓಕೆ, ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ಗಳು. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಎಕ್ಸಲ್ರೇಷನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ರೈಟ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದಾನೆ. AC ಈಕ್ವಲ್ಸ್ ಟು V²/R ಅಂತ ಬರುತ್ತೆ ಇದ್ರ ಎಕ್ಸ್ಪ್ರೆಷನ್. V ಅಂದರೆ ವೆಲಾಸಿಟಿ ಆಗಿರ್ಬೋದು, R ಅಂದರೆ ರೇಡಿಯಸ್ ಆಗಿರ್ಬೋದು. ಈ ಒಂದು ಎಕ್ಸ್ಪ್ರೆಷನ್ನ ತುಂಬ ಸಲ ಕೇಳಿದ್ದಾನೆ. ಸೊ ಅದಕ್ಕಾಗಿ ಇದನ್ನು ಒಂದನ್ನು ನೀವು ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ಡೆಫಿನೇಷನ್ ಆಗಿರ್ಬೋದು, ಇದ್ರ ಡೈರೆಕ್ಷನ್ದು ಒಂದು ಪಾಯಿಂಟ್ ಬರುತ್ತೆ, ಅವು ಪಾಯಿಂಟ್ಸ್ಗಳನ್ನ ರಿವಿಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 4th ಚಾಪ್ಟರ್ ಹೋಗೋಣ. ವೆರಿ ಇಂಪಾರ್ಟೆಂಟ್ 4th ಚಾಪ್ಟರ್ ಅಂತ ಹೇಳ್ಬೋದು, ಲಾಸ್ ಆಫ್ ಮೋಷನ್. ಸೊ 4th ಚಾಪ್ಟರ್ ಇದರಿಂದ ನಿಮಗೆ ಮಿನಿಮಮ್ ಇಲ್ಲಂದರೂ 12 to 13 ಮಾರ್ಕ್ಸ್ ಬರುವಂಥ ಚಾನ್ಸ್ ಇದೆ ಈ ಚಾಪ್ಟರ್ನಿಂದ, ನೋಡ್ಕೊಳ್ಳಿ. ಓಕೆ, ಆಮೇಲೆ ನ್ಯೂಮೆರಿಕಲ್ ಸಪ್ರೇಟ್ ಬರುತ್ತೆ. ಓಕೆ, ಸೊ ಲಾಸ್ ಆಫ್ ಮೋಷನ್ ಆಗಿರ್ಬೋದು, ಮೋಷನ್ ಇನ್ ಪ್ಲೇನ್ ಈ ಚಾಪ್ಟರಿಂದನೂ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ನಿಮಗೆ 5 ಮಾರ್ಕ್ಸಿಂದು ಯಾವುದಪ್ಪ ಅಂತಂದರೆ ಸೊ ನ್ಯೂಮೆರಿಕಲ್ಸು ಈ 3 ಚಾಪ್ಟರಿಂದ ಬರುತ್ತೆ. ಸ್ಟ್ರೇಟ್ ಲೈನ್ ಆಗಿರ್ಬೋದು, ಪ್ಲೇನ್ ಆಗಿರ್ಬೋದು, ಲಾಸ್ ಆಫ್ ಮೋಷನಿಂದನೂ ಬರ್ತದೆ. ಓಕೆ, ಸೊ ಇಲ್ಲೇ 15 ಮಾರ್ಕ್ ಆಯಿತು. ನ್ಯೂಮೆರಿಕಲ್ಸನ್ನು ನೀವು ಕೂಡ ಮಿಸ್ ಮಾಡೋಕ್ಕೋ ಹಾಗಿಲ್ಲ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಇನರ್ಷಿಯಾ ಅಂತ ಕೇಳ್ಬೋದು. ಬೇಸಿಕ್ ಕ್ವಶನಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ನ್ಯೂಟನ್ಸ್ ಫಸ್ಟ್ ಲಾ ಆಗಿರ್ಬೋದು, ಎಕ್ಸ್ಪ್ಲೈನ್ ದ ನ್ಯೂಟನ್ಸ್ ಸೆಕೆಂಡ್ ಲಾ ಆಗಿರ್ಬೋದು, ಎಕ್ಸ್ಪ್ಲೈನ್ ದ ನ್ಯೂಟನ್ಸ್ ಥರ್ಡ್ ಲಾ ಆಗಿರ್ಬೋದು. ಆ್ಯಂಡ್ ಆಮೇಲೆ ಏನು ಮಾಡಿದ್ದಾರೆ? ವಾಟ್ ಈಸ್ ಮೊಮೆಂಟಮ್ ಅಂತ ಕೇಳ್ಬೋದು. ರೈಟ್ ಇಟ್ಸ್ SI ಯೂನಿಟ್ ಆಗಿರ್ಬೋದು. ಆಮೇಲೆ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮೊಮೆಂಟಮ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ. ಇದೆಲ್ಲ ಇದ್ರದ್ದು ನೀವು ಡೈಮೆನ್ಷನ್ ಫಾರ್ಮುಲಾ, SI ಯೂನಿಟ್, ಸ್ಕೇಲಾರ್ ಆರ್ ವೆಕ್ಟರ್ ಅಂತ ಏನು ಮೆನ್ಷನ್ ಮಾಡಬೇಕು. ಇದು ವೆಕ್ಟರ್ ಕ್ವಾಂಟಿಟಿ. ಓಕೆ, ಇಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡ್ಕೊಂಡು 5 ಮಾರ್ಕ್ಸಿಗೆ F ಈಕ್ವಲ್ಸ್ ಟು MA ಅನ್ನೋ ಒಂದು ಡೆರಿವೇಷನ್ ಪ್ರೂಫ್ ಇದೆ. ಆಮೇಲೆ ವಾಟ್ ಈಸ್ ದ ಇಂಪಲ್ಸ್ ಅಂತ ಕೇಳ್ಬೋದು. I ಈಕ್ವಲ್ಸ್ ಟು F ಇಂಟು T ಅಂತ ಬರುತ್ತಲ್ಲ ಇದು. ಆಮೇಲೆ ಇದರ SI ಯೂನಿಟ್ ಬರೀಬೇಕು, ನ್ಯೂಟನ್ ಸೆಕೆಂಡ್ಸ್, ಡಿಫ್ರೆಂಟ್ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ಬೋದು. ಈ ರೀತಿ 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಆಮೇಲೆ ಪ್ರೂವ್ ದ ಟೋಟಲ್ ಮೊಮೆಂಟಮ್ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಇಂಟರಾಕ್ಟಿಂಗ್ ಆಫ್ ಪಾರ್ಟಿಕಲ್ ಇಸ್ ಕನ್ಸರ್ವ್ಡ್. ಸೊ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಎರಡು ನೀವು ಬಾಲ್ಸ್ಗಳನ್ನ ತೊಗೊಂಡು ಅದರದ ವೆಲಾಸಿಟಿಗಳನ್ನ ಕನ್ಸಿಡರ್ ಮಾಡಿ ಡ್ಯೂರಿಂಗ್ ದ ಕೊಲಿಷನ್, ಬಿಫೋರ್ ಕೊಲಿಷನ್, ಆಫ್ಟರ್ ಕೊಲಿಷನ್ ಅಂತ ಏನು ಡೆರಿವೇಷನ್ ಸಾಲ್ವ್ ಮಾಡ್ತಿರಲ್ಲ ಅದನ್ನು 5 ಮಾರ್ಕ್ಸಿಗೆ ಕೇಳುವಂಥ ತುಂಬಾ ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್
ಕಂಡೀಷನ್ಸ್ ಫಾರ್ ಇಕ್ವಿಲಿಬ್ರಿಯಮ್ ಆಫ್ ಪಾರ್ಟಿಕಲ್ಸ್ ಕೇಳಿದ್ದಾರೆ. ಹಾರಿಜೆಂಟಲ್ ಫೋರ್ಸ್ ಆಗಿರ್ಬೋದು, ಸೊ ನೆಕ್ಸ್ಟ್ ವರ್ಟಿಕಲ್ ಫೋರ್ಸ್ ಆಗಿರ್ಬೋದು, ರೊಟೇಷನಲ್ ಫೋರ್ಸ್ ಆಗಿರ್ಬೋದು, ಇವೆಲ್ಲ ಜೀರೋ ಆದಾಗ ಒಂದು ಬಾಡಿ ಅಥವಾ ಪಾರ್ಟಿಕಲ್ ಏನಾಗ್ಬೋದು ಈಕ್ವಿಲಿಬ್ರಿಯಮ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಫ್ರಿಕ್ಷನ್, ಫ್ರಿಕ್ಷನ್ ಡೆಫಿನೇಷನ್ ಕೇಳ್ಬೋದು. ಅಡ್ವಾಂಟೇಜಸ್ ಫ್ರಿಕ್ಷನ್, ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಕೇಳ್ಬೋದು. ಓಕೆ, ಸೊ ಇವೆಲ್ಲ 5 ಮಾರ್ಕ್ಸ್ 3 ಮಾರ್ಕ್ಸ್ ಬರುವಂಥ ಕ್ವಶನ್ಸು. ನೆಕ್ಸ್ಟ್ ಹೌ ಟು ರೆಡ್ಯೂಸ್ ದ ಫ್ರಿಕ್ಷನ್ ಆಗಿರ್ಬೋದು. ಸೊ ಫ್ರಿಕ್ಷನ್ನ ನೀವು ರೆಡ್ಯೂಸ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸ್ ಆಗಿರ್ಬೋದು, ಏನೇನು ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಸರ್ಕ್ಯುಲರ್ ಮೋಷನ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಸೊ ಸರ್ಕ್ಯುಲರ್ ಮೋಷನ್ ಅಂತಂದರೆ ಏನು, ಸರ್ಕ್ಯುಲರ್ ಮೋಷನಲ್ಲಿರುವಂಥ ಸೆಂಟ್ರಿಪಿಟಲ್ ಫೋರ್ಸ್ ಬರುತ್ತಲ್ಲ FC ಅಂತ ಮಾಡಬೇಕಾಗಿತ್ತು. FC ಈಸ್ ಈಕ್ವಲ್ ಟು mv²/r ಅಂತ ಎಕ್ಸ್ಪ್ರೆಷನ್ ಸೆಂಟ್ರಿಪಿಟಲ್ ಫೋರ್ಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಈ ರೀತಿ ಇಲ್ಲಿ ಸರ್ಕ್ಯುಲರ್ ಮೋಷನ್ ಮೇಲೆ ಕ್ವಶನ್ ಬರೋ ಚಾನ್ಸ್ ಇದೆ. ನೆಕ್ಸ್ಟ್ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೊ ಬಿಫೋರ್ ಕೊಲಿಜನ್ ಅಂತ ಹೇಳಿದಲ್ಲ, ಸೊ ಆಫ್ಟರ್ ಕೊಲಿಜನ್ ಮೊಮೆಂಟಮ್ ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ ಸೇಮ್ ಅಂತ ಹೇಳ್ತೀವಲ್ಲ, ಅದನ್ನು ನೀವು ಲಾ ಬರಿಬೇಕಾಗುತ್ತೆ. ಓಕೆ, ಸೊ ಇದು ಲಾಸ್ ಆಫ್ ಮೋಷನ್ ಆಗಿರ್ಬೋದು. ಓಕೆ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್, ಹಾಗೆ ಸೊ ಲಾಸ್ ಆಫ್ ಮೋಷನ್ನಿಂದ ನಿಮಗೆ ಮಿನಿಮಮ್ ಇಲ್ಲಂದರೂ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಿಂದ 10 ಮಾರ್ಕ್ ಬರ್ಬೋದು, ಮೋಷನ್ ಇನ್ ಸ್ಟ್ರೇಟ್ ಲೈನಿಂದ 12 ಮಾರ್ಕ್ಸು, ಮೋಷನ್ ಇನ್ ಪ್ಲೇನಿಂದ 18ರಿಂದ 19 ಮಾರ್ಕ್ಸು, ಲಾಸ್ ಆಫ್ ಮೋಷನಿಂದ 13 ಮಾರ್ಕ್ಸು. ಸೊ ಈ ರೀತಿಯಂಥ ಪ್ಯಾಟರ್ನಲ್ಲಿ ಮತ್ತು ಇವಕ್ಕೆ ಸಪ್ರೇಟ್ 5 ಮಾರ್ಕ್ಸ್ ಕ್ವಶನ್ಸು ನ್ಯೂಮರಿಕಲ್ಸ್ ಬರೋ ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಗ್ರಾವಿಟೇಷನ್ ನೋಡೋಣ. ಗ್ರಾವಿಟೇಷನ್ನಲ್ಲಿ ನೀವು ಬೇಸಿಕ್ಕಾಗಿ ಬರುವಂಥದ್ದು ಫಸ್ಟ್ ಕೆಪ್ಲರ್ಸ್ ಲಾ ನೋಡ್ಕೊಳ್ಳಿ, ಕರೆಕ್ಟಾಗಿ ಪ್ರಾಪರಾಗಿ ಅದನ್ನು ಏನು ಡೆಫಿನೇಷನ್ ಇದೆ ವಿತ್ ಡಯಾಗ್ರಾಮ್ಸ್ ಆಗಿರ್ಬೋದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆಗಿರ್ಬೋದು, ಅದ್ರ ಗ್ರಾವಿಟೇಷನ್ ಲಾನ ಯೂನಿವರ್ಸಲ್ ಲಾ ಏನಿದೆಯಲ್ಲ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅದರದ್ದು ಲಾನ ಬರೆದು ಡಯಾಗ್ರಾಮ್ ವಿತ್ ಫಾರ್ಮುಲಾನ ಒಂದು ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದೀನಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ G = gm ಡಿವೈಡೆಡ್ ಬೈ r² ಅಂತ ಬರುತ್ತೆ. ಸೊ ಇದು ನೀವು ಇದ್ರ ಯೂಸ್ ಮಾಡಿರ್ಬೋದು. G = 9.8 m/s ಅಂತ ಏನು ಬರುತ್ತಲ್ಲ, ಸೊ ಇದು ಆ ರಿಲೇಟೆಡ್ ಇರುವಂತಹ ಒಂದು ಡೆರಿವೇಷನ್ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಗಿರ್ಬೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದಿ ಅರ್ತ್ ಡೆರಿವೇಷನು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋ ದಿ ಅರ್ತ್ ಇರುವಂಥ ಡೆರಿವೇಷನ್ ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ಸ್ ಬೇಸ್ಡ್ ಆನ್ ಅ ಸೆಟಲೈಟ್, ನ್ಯಾಚುರಲ್ ಸೆಟಲೈಟ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಆಗಿರ್ಬೋದು, ಜಿಯೋ ಸ್ಟೇಷನರಿ ಸೆಟಲೈಟ್ಸ್ ಆಗಿರ್ಬೋದು, ಅದ್ರ ಡೆಫಿನೇಷನ್ಸ್ ಆಗಿರ್ಬೋದು, ಅದಕ್ಕಿರುವಂಥ ಅಪ್ಲಿಕೇಶನ್ಸ್ ಯೂಸಸ್ ಏನಾದರೂ ಇದ್ದರೆ ಅವನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಸ್ಕೇಪ್ ಸ್ಪೀಡ್ ಆರ್ ಎಸ್ಕೇಪ್ ವೆಲಾಸಿಟಿದ ಈ ಡೆಫಿನೇಷನ್ ಕೇಳಿದ್ದಾರೆ. ಆಮೇಲೆ ಇದ್ರದ್ದು ಈ ರೈಟ್ ಇಟ್ಸ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ 11.2 km/s ಅಂತ ಬರುತ್ತಲ್ಲ ಅದರ ವ್ಯಾಲ್ಯೂ ಅದನ್ನು ಮೆನ್ಷನ್ ಮಾಡೋಕ್ಕೆ ಕೇಳಿದ್ದಾರೆ. ಓಕೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ವೆಲಾಸಿಟಿ Vm = √2gre. ಇದನ್ನು ಡೆರಿವೇಷನ್ ಇದೆ, ಇದು 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ನೆನಪಿಟ್ಕೊಳ್ಳಿ. ಸೊ ಇವು ಎಲ್ಲ ಏನಪ್ಪ ಅಂತಂದರೆ ಗ್ರಾವಿಟೇಷನಲ್ ಚಾಪ್ಟರಲ್ಲಿ ಬರುವಂತಹ ಕ್ವಶನ್ಸ್. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಮೋಷನ್ ಇನ್ ಪ್ಲೇನ್ ಆಗಿರ್ಬೋದು, ಲಾಸ್ ಆಫ್ ಮೋಷನ್ ಆಗಿರ್ಬೋದು, ಹಾಗೆ ಸೊ ಗ್ರಾವಿಟೇಷನ್ ಚಾಪ್ಟರ್, ಈ 5 ಚಾಪ್ಟರಿಂದ ನಿಮಗೆ ಮಿನಿಮಮ್ ಇಲ್ಲಪ್ಪ ಅಂತಂದ್ರು ಸೊ 80 to 70 to 80+ ಮಾರ್ಕ್ಸ್ ಬರುವಂಥ ಚಾನ್ಸ್ ಇದೆ. ಸೊ ಹಾಗೆ ಇವ್ರದ್ದು ನ್ಯೂಮರಿಕಲ್ಸ್ಗಳನ್ನು ನೋಡ್ಕೊಳ್ಳಿ. ಯಾವುದು ಸೊ ಗ್ರಾವಿಟೇಷನಿಂದ ನ್ಯೂಮರಿಕಲ್ ಬರುತ್ತೆ. ಟೋಟಲ್ ನಿಮ್ಗೆ 4 ನ್ಯೂಮರಿಕಲ್ ಇರುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಓನ್ಲಿ 2 ನ್ಯೂಮರಿಕಲ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಿಸಿಕ್ಸ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 3 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಫಾರ್ 5 ಮಾರ್ಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನೀವು ಲೈಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಏನಾದರೂ ಕಾನ್ಸೆಪ್ಟ್ ಬೇಕಂತಂದರೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಓಕೆ, ಬಾಯ್.